ರಂಬೆ ಕೊಂಬೆ ಮ್ಯಾಲ ಗೂಡಿ ಕಟ್ಟಿದಾವ ರೆಕ್ಕೆ ಬಲಿತ ಹಕ್ಕಿ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ರಮ್ಯಾ ಆನ್ ಸ್ಟೇಜ್ ಪ್ಲೀಸ್. ರೆಂಬಿ ಕೊಂಬಿಯ ಮೆಲಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ ಗುಡಿನಾಗ ಮಲಗ್ಯಾವ ಮರಿ ಹಕ್ಕಿ. ರೆಂಬಿ ಕೊಂಬಿಯ ಮೆಲಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ ಗುಡಿನಾಗ ಮಲಗ್ಯಾವ ಮರಿ ಹಕ್ಕಿ. ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ ನೀವು ನಮ್ಮ ಬಳಗ. ಹಳೆಯ ಬಾವಿಯ ತಳದ ನೀರಿನಾಗ ಹಸಿರ ಚಿಗುರುತ್ತಾವ ಬೇರಿನ ಮೊಳಕೆ ಒಡೆಯುತ್ತಾವ. ಹಳೆಯ ಬಾವಿಯ ತಳದ ನೀರಿನಾಗ ಹಸಿರ ಚಿಗುರುತ್ತಾವ ಬೇರಿನ ಮೊಳಕೆ ಒಡೆಯುತ್ತಾವ. ಭೂತ ಬ್ಯಾತಾಳ ಜೋತ ಬಾವಲಿ ಮ್ಯಾಲ ತೂಗುತ್ತಾವ ಮರದಲ್ಲಿ ಕರಗ ಕುಣಿಯುತ್ತಾವ. ರೆಂಬಿ ಕೊಂಬಿಯ ಮ್ಯಾಲ ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ ಗುಡಿನಾಗ ಮಲಗ್ಯಾವ ಮರಿ ಹಕ್ಕಿ. ಮರದ ಎಲಿ ನೆರಳು ಮನಿಯ ಗ್ವಾಡಿ ಮಲಾಡತ ಬಾಟ ಮೂಡ್ಯವ ತೊಗಲಿ ಗೊಂಬಿಯಾಟ. ಮರದ ಎಲಿ ನೆರಳು ಮನಿಯ ಗ್ವಾಡಿ ಮಲಾಡತ ಬಾಟ ಮೂಡ್ಯವ ತೊಗಲಿ ಗೊಂಬಿಯಾಟ. ಕರುಳ ಬಳ್ಳಿಯ ಕಥೆಯ ಹೇಳುತ್ತೇವ ನೋಡ್ರಿ ಶಾಂತ ಚಿತ್ತ ನಾವು ನೀವು ಅದರ ಭಾಗ ಮಾತ್ರ. ರಮ್ಯಾ ಓಕೆ, ರಮ್ಯಾ ಮಾತಾಡಬೇಕಾದ್ರೆ ಒಂದು ಚಿಕ್ಕ ಹಕ್ಕಿ ಮರಿನೇ ಕಿ 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 ಅಂತ ಮಾತಾಡ್ತಾರೆ, ಬಟ್ ಹಾಡ್ದಾಗ ಮಾತ್ರ ಸೂಪರ್. ಓಕೆ, ಅರ್ಚನಾ ಮ್ಯಾಮ್. ರಮ್ಯಾ, ಟಿ ವಿ ಸೀರಿಯಲ್ಗಳ ಕ್ಷೇತ್ರದಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂಥ ಒಂದು ಕಂಬಾರರ ಅದ್ಭುತವಾದ ಸಾಹಿತ್ಯನ ನೀವು ತಗೊಂಡಿಲ್ಲಿ ಇವತ್ತು ಪ್ರಸ್ತುತಪಡಿಸಿದ್ರಿ. ತುಂಬ ಒಳ್ಳೆ ಹಾಡಿದು, ಆದರೆ ಕಾಂಪಿಟೇಷನ್ನಿಗೆ ಸಾಲದು. ಯಾಕಂದರೆ ಮತ್ತೆ ಇದು ಪಲ್ಲವಿ ಚರಣ ಎಲ್ಲ ಒಂದೇ ಟ್ಯೂನು, ಏರಿಳಿತ ಇಲ್ಲ ಇದರಲ್ಲಿ. ಸೊ ನಿಮಗೆ ಸ್ಕೋಪ್ ಕಮ್ಮಿ.
ಆಮೇಲೆ ಇದು ಎಲ್ಲೂ ಹೈ ಪಿಚ್ ಹೋಗಲ್ಲ, ನೀವು ಯಾಕೆ ಇನ್ನೊಂದು ಮನೆ ಜಾಸ್ತಿ ತೊಗೊಂಡು ಹಾಡ್ಬೋದಿತ್ತಲ್ಲ? ಇದೇನು ಸೀನಾ? ಡಿ ಕೊಡಿ. ಯಾಕಂದರೆ ನೀವು ಲೋ ಹಾಡ್ತಿದ್ರಲ್ಲ, ನಾ 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 ನಾ, ಅಲ್ಲಿ ಆ್ಯಕ್ಚುಲಿ ಏನು ಅಂದರೆ ಕ್ಲಾರಿಟಿ ಇರಲಿಲ್ಲ, ಏನು ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ. ಕೀಬೋರ್ಡ್ ಕೊಡಿ ಸರ್. ಈ ಶ್ರುತಿಯಲ್ಲಿ 2 ಲೈನ್ ಹಾಡು. ರೆಂಬಿ ಕೊಂಬಿಯ ಮ್ಯಾಲ ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ, ಗೂಡಿನ್ಯಾಗ ಮಲಗ್ಯಾವ ಮರಿ ಹಕ್ಕಿ. ಆಹಾ, ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ ನೋಡಿ ಶ್ರುತಿ. ಅದಕ್ಕೆ ಹೇಳೋದು ನಾನು, ಹಾಡು ಪೂರ್ತಿ ಹಾಡಿ ನೋಡಿಕೊಂಡು ಇನ್ನೂ ನಾ ಹೇಳ್ತಾನೆ ಇದ್ದೀನಿ, ಯಾಕೆ ಯಾರು ಸೀರಿಯಸ್ ಆಗಿ ತಗೋತಾ ಇಲ್ಲ. ಇಡೀ ಸಾಂಗಿನ ಒಂದು ಭಾವ, ಎನರ್ಜಿ ಎರಡೂ ಡ್ರಾಪ್ ಆಗುತ್ತೆ. ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ ನಿನ್ನ ಧ್ವನಿಯಲ್ಲಿ, ಈ ಶ್ರುತಿಯಲ್ಲಿ ಅಲ್ವಾ? ಫುಲ್ ಸಾಂಗ್ ಹಾಡು ನೋಡ್ಕೊಳ್ಳಿ, ಒಂದು ಮನೆ ಜಾಸ್ತಿ ಮಾಡಿ ಮತ್ತೆ ಹಾಡು ನೋಡ್ಕೊಳ್ಳಿ. ಇದರಲ್ಲಿ ನಾನು ಹಾಡಬಲ್ಲೆ ಅಂತ ಅನ್ಸಿದ್ರೆ ಒಂದು ಮನೆ ಜಾಸ್ತಿಲಿ ಹಾಡಿ ಅಲ್ವಾ? ಯಾಕೆ ಮಾಡ್ತಾ ಇಲ್ಲ ಯಾರು ಈ ಕೆಲಸ? ತಲೆಯಲ್ಲಿ ಯಾವುದೋ ಒಂದು ಶ್ರುತಿ, ಅದನ್ನು ಕೂರಿಸ್ಕೊಂಬಿಡ್ಬೇಡಿ. ದಿನವೂ ನಮ್ಮ ಧ್ವನಿ ಜೊತೆ ನಾವೇ ಎಕ್ಸ್ಪೆರಿಮೆಂಟೇಷನ್ ಮಾಡ್ಕೋಬೇಕಲ್ವಾ? ಇನ್ನು ಫಸ್ಟ್ ಪಲ್ಲವಿ ಹಾಡುವಾಗ ಸ್ವಲ್ಪ ಆಚೆ ಆಯಿತು ಶ್ರುತಿ, ಬಟ್ ಆಮೇಲೆ ಇಡೀ ಹಾಡು ತುಂಬ ನೀಟಾಗಿ ಹಾಡ್ದು. ನೆಕ್ಸ್ಟ್ ಟೈಮಿಂದ ಈ ಥರ ರೇಂಜ್ ಹೋಗಲ್ಲ ಅಂದಾಗ ಸ್ವಲ್ಪ ಜಾಸ್ತಿ ಶ್ರುತಿ ಇಟ್ಕೊಂಡು ಹಾಡು, ಆಯಿತಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅದೇ ಎಕ್ಸ್ಪೆರಿಮೆಂಟ್ ಮಾಡ್ತಲ್ಲ ಅಂತ ಕಾಂಪಿಟೇಷನ್ ಭಯಕ್ಕೆ ಎಕ್ಸ್ಪೆರಿಮೆಂಟ್ ಮಾಡ್ತಿಲ್ವಾ? ಇಲ್ಲ, ನನಗೆ ಈ ಸಾಂಗ್ ತುಂಬ ಇಷ್ಟ. ಒಂದ್ಸಲ ಇಲ್ಲಿ ಹಾಡೋಣ ಅಂತ ಅನ್ಕೊಂಡ. ಅಲ್ಲ, ನಿನಗೆ ಈ ಇಷ್ಟ, ನಮಗೂ ಇಷ್ಟ ಈ ಹಾಡು, ಬಟ್ ಈ ಹಾಡನ್ನು ಇನ್ನೂ ಚೆನ್ನಾಗಿ ಕೇಳಿಸುವಂತೆ ಮಾಡಬಹುದಿತ್ತು ಅಲ್ವಾ? ಈಗ ನೀನೇ ಕೇಳಿದೆ ಅಲ್ವಾ, ನಿಂಗೆ ಯಾವ ಶ್ರುತಿಲಿ ಹಾಡಿದ್ದು ಚೆನ್ನಾಗಿ ಅನಿಸ್ತು? ಈಗ ಹಾಡಿದ್ದಲ್ವಾ, ಅದನ್ನೇ ನೀನು ಹಾಡಿ ನೀನು ಕೇಳಿಸ್ಕೊ ಒಂದ್ಸಲಿ, ಅವಾಗ ಗೊತ್ತಾಗತ್ತೆ. ಎಸ್. ಓಕೆ, ವೇಮ್ಗಲ್ ಸರ್. ರಮ್ಯಾ ಅವರೇ, ಇದು ಚಂದ್ರಶೇಖರ್ ಕಂಬಾರರ ಅದ್ಭುತವಾದ ಸಾಹಿತ್ಯ ಮತ್ತು ಅಷ್ಟೇ ಚೆನ್ನಾಗಿ ಸಂಗೀತ ಕಟ್ಟಿಯವರು ಹಾಡಿ ಪ್ರಸಿದ್ಧಿಗೊಳಿಸಿರ್ತಕ್ಕಂಥ ಹಾಡಿದು. ಆದರೆ ಮೇಡಮ್ ಹೇಳಿದ್ದೆ ಅಷ್ಟೇ ಕಾಮೆಂಟ್ಸ್ ನಂದು. ಏನೋ ಒಂಥರ ಅದೇ ಆ ಶ್ರುತಿಯಲ್ಲಿ ತೊಗೊಂಡಿದ್ದು ಚೆನ್ನಾಗಿತ್ತೇನೋ, ಡ್ರಾಪ್ ಆದಂಗೆ ಹೋಯಿತು, ಹಾಡು ಎತ್ತರಕ್ಕೆ ಹೋಗಲಿಲ್ಲ. ಇನ್ನೂ ಒಂದು ಮನೆ ಜಾಸ್ತಿ ಮಾಡಿಕೊಂಡು ಹಾಡಿದರೆ ನಿಮ್ಮದು ಒಳ್ಳೆ ಕಂಠ, ಅದು ಉತ್ತರ ಕರ್ನಾಟಕ ಹೇಳಿ ಕೇಳಿ ನಿಮ್ಮದು ಆ ಭಾಷೆ ಚೆನ್ನಾಗಿ ನಿಮ್ಮ ಬಾಯಲ್ಲಿ ನಲೀತಾ ಇದೆ. ಬಟ್ ಮುಂದಿನ ಆಯ್ಕೆಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಅಷ್ಟೇ ಹೇಳ್ತೀನಮ್ಮ. ಥ್ಯಾಂಕ್ ಯು ಸರ್. ಮುಂದೆ ರಾಜು ಸರ್. ಒಳ್ಳೆ ಹಾಡು, ಮೂಡಲ ಮನೆ ಸೀರಿಯಲ್ ಟೈಟ್ಲ್ ಸಾಂಗ್ ಇದು. ಹಾಡುಗಾರರು ಯಾರು, ಸಾಹಿತ್ಯ ಯಾರು ಅಂತ ಗೊತ್ತಾಯಿತು. ರಾಗ ಸಂಯೋಜನೆ ಯಾರು ಮಾಡಿದ್ದಾರೆ ಗೊತ್ತಾಯ್ತನಾ? ಸ್ವತಃ ಕಂಬಾರ್ರೆ, ಅವರೇ ಮಾಡಿರೋದು. ಅವ್ರು ಹೇಳ್ತಾಯಿದ್ರು, ನನಗೆಲ್ಲ ಎಲ್ಲಿಂದ ಬರುತ್ತೆ ಇನ್ಸ್ಪಿರೇಷನ್ ಅಂತಂದರೆ, ಉತ್ತರ ಕರ್ನಾಟಕದಲ್ಲ ಗೀಗಿ ಪದಗಳೆಲ್ಲ ಹಾಡ್ತಾರಲ್ಲ, ಅದು ಅವ್ರಿಗೆ ಭಾಳ ಇಷ್ಟ. ಅದನ್ನೆಲ್ಲ ಕೇಳಿ ಅವ್ರಿಗೆ ಬೇರೆ ಬೇರೆ ಹಾಡುಗಳನ್ನೆಲ್ಲ ಕೇಳ್ತಾ ಇರ್ತಾರೆ ಅವರು. ಕೇಳಿ ಒಂದು ಒಳ್ಳೆ ಹಾಡನ್ನು ಕೊಟ್ಟಿದ್ದಾರೆ ಅವರು. ಅದನ್ನು ಚೆನ್ನಾಗಿ ಹಾಡಿದ್ರಿ. ಮತ್ತು ಉತ್ತರ ಕರ್ನಾಟಕದ ಹಾಡುಗಳು ಅಂದರೆ ಮೆಣಸಿನ್ಕಾಯಿ ಚುರುಕಿರ್ತದಲ್ಲ, ಆ ಚುರುಕಿರ್ತದೆ, ಪೇಡದ ಥರ ಸಾಫ್ಟಾಗಿರಲ್ಲ, ರಗಡ್ಡಾಗಿರುತ್ತೆ. ಅದರಿಂದ ಅದು ಸ್ವಲ್ಪ ಅದಕ್ಕೆ ಮೇಡಮ್ ಹೇಳಿದಾಗ ಒಂಚೂರು ಪಿಚ್ಚಿಂಗ್ಸ್ ಎಲ್ಲ ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿ ಕೇಳಿಸ್ತಾ ಇತ್ತು. ಬೇರೆ ಇನ್ನೇನು ಕಾಮೆಂಟ್ಸ್ ಹೇಳೋದೇನಿಲ್ಲ. ಸ್ಪರ್ಧೆ ಆದ್ದರಿಂದ ಸ್ಪರ್ಧಾತ್ಮಕವಾಗಿರಬೇಕು ಅಂದರೆ ಇನ್ನಷ್ಟು ತಾಲೀಮುಗಳು, ತಯಾರಿ, ಇದು ಎಲ್ಲ ಬೇಕೇ ಬೇಕು. ಮುಂದಿನ ದಿನಗಳಲ್ಲಿ ನೋಡೋಣಂತೆ ಇನ್ನು ನಿಮ್ಮ ಹಾಡುಗಾರಿಕೆ ಬದಲಾವಣೆ ಕಾಣುತ್ತಾ ಹೇಗೆ ಅಂತ. ಮತ್ತು ಇನ್ನೊಂದು ಏನಂದರೆ, ಒಂದೇ ಜಾನರಲ್ಲಿ ಹಾಡ್ತಾ ಇರಬೇಡಿ, ಬೇರೆ ಬೇರೆ ಪ್ರಕಾರಗಳ ಹಾಡುಗಳನ್ನು ಹಾಡೋ ಪ್ರಯತ್ನ ಮಾಡ್ತಾಯಿರಿ. ಪ್ರತಿಯೊಬ್ಬರಿಗೂ ಹೇಳೋದೇ ನಾನು, ನಿಮ್ಮ ಎಲ್ಲರೂ ಒಂದೇನೋ ಒಂದು ಅಂದ್ಕೊಂಡಿರ್ತೀರಿ, ಅದೇ ಥರ ಬರೋದು ಬೇಡ. ಬೇರೆ ಬೇರೆ ಹಾಡುಗಳನ್ನು ಪ್ರಯತ್ನ ಮಾಡಿದ್ರೆ ಸ್ಪರ್ಧೆ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ರಮ್ಯಾ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.